ಹಾಗೂ KPCC ಬೀದರ್ ಜಿಲ್ಲಾ ಘಟಕದ ಅಧ್ಯಕ್ಷ. ನಾನು ಇಲ್ಲಿ ಬೆಂಗಳೂರಲ್ಲಿ ಜೈ ಹಿಂದ್ ಕಾರ್ಯಕ್ರಮ ಆಪರೇಷನ್ ಸಿಂಧೂರ್ ಕಾರ್ಯಕ್ರಮ ಇಟ್ಟಿದ್ದು, ಅದರ ಸಲುವಾಗಿ ನಾವು ಬೀದರ್ದಿಂದ 170 ಅದರಲ್ಲಿ ವೀರ ನಾರಿಯರು 63, ಆಮೇಲೆ ಮಾಜಿ ಸೈನಿಕರು ಟೋಟಲ್ 185 ಬಸ್ಸು ಕಟ್ಟಿಕೊಂಡು ಅಲ್ಲಿಂದ ನಮ್ಮ ಯಶವಂತ್ ಖಂಡ್ರೆ ಅವರು ಮತ್ತು ರಹೀಮ್ ಖಾನ್ ಅವರು ಮತ್ತು ಸಾಗರ್ ಖಂಡ್ರೆ ಮತ್ತು ವಿಜಯ್ ಸಿಂಗ್ ಇವರೆಲ್ಲರೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಹಾಗೂ MLC ವಿಜಯ್ ಸಿಂಗ್ ಎಕ್ಸ್-MLC ವಿಜಯ್ ಸಿಂಗ್ ಅವರು ಮತ್ತು ನಮ್ಮ ಬೀದರ್ ಜಿಲ್ಲೆಯ ಸಚಿವರು ಯಶವಂತ್ ಖಂಡ್ರೆ ಅವರು ಮತ್ತು CMC ಸಚಿವರು ರಹೀಮ್ ಖಾನ್ ಅವರು ಮತ್ತು ನವಾಜ್ ಇವರೆಲ್ಲರೂ 5 ಬಸ್ಸು ಕಟ್ಟಿ ನಮಗೆ ಬರುವ ಬೆಂಗಳೂರಿಗೆ ಮುಟ್ಟುವಾಗ ಊಟ ತಿಂಡಿ ದಾರಿಯಲ್ಲೇ ಊಟ ತಿಂಡಿ ಬೆಳಗ್ಗೆ ನಾಷ್ಟ ಎಲ್ಲ ಮಾಡಿ ಇಲ್ಲಿ ನಾವು ಆಪರೇಷನ್ ಸಿಂಧೂರ್ ಕಾರ್ಯಕ್ರಮಕ್ಕೆ ಬಂದು ಜಾಯ್ನ್ ಆಗಿದ್ದೆವು. ಇಲ್ಲಿ ಬಂದು ಎಲ್ಲ ಮುಖ್ಯಮಂತ್ರಿಯವರ ಮಾತು ಅವರ ಭಾಷಣ ಸಂತೋಷ ಇತ್ತು. ನಾವು ಭಾಳ ಆಶ್ವಾಸನೆ ಕೊಟ್ಟು ನಮ್ಮ ಮಾಜಿ ಸೈನಿಕರಿಗಾಗಿ ಒಂದು ಆಯೋಜನೆ ಕಟ್ಟಿದ್ದು ಮಾಡಿ ನಿಮಗೆ ಪ್ರತಿಯೊಂದು ಜಿಲ್ಲೆಯಲ್ಲಿ ಪ್ರತಿಯೊಬ್ಬ ಸೈನಿಕರಿಗೂ ಸಮಸ್ಯೆ ಆಗದಂತೆ ನಾವೆಲ್ಲ ವಿನಂತಿಸುತ್ತೇವೆ. ನಾವಿರೋ ತನಕ ನೀವೇನು ಚಿಂತೆ ಮಾಡಬಾರ್ದು. ಪ್ರತಿಯೊಂದು ಮಾಜಿ ಸೈನಿಕರಿಗೆ ವೀರ ನಾರಿಯರಿಗೆ ನಾವು ನಿಮ್ಮ ಜೊತೆ ನಿಂತಿರುವಂತೆ ಒಂದು ಭರವಸೆ ಕೊಟ್ಟಿದ್ದಾರೆ. ಆ ಭರವಸೆ ಕೇಳಿ ನಮಗೆ ಬಹಳ ನಾನು ಮೇಜರಾಗಿ ರಿಟೈರ್ ಆಗಿದ್ದೇನೆ. ರಿಟೈರ್ ಆಗೋದಕ್ಕಿಂತ ಮುಂಚೆ ಕಾರ್ಗಿಲ್ ಯುದ್ಧದಲ್ಲಿ ಸಾಕಷ್ಟು ಎಲ್ಲ ಆಪರೇಷನ್ನಲ್ಲಿ ಇದು ವಹಿಸಿದ್ದೀನಿ. ಆದರೆ ಮೇಲಾಗಿ ಕಾರ್ಗಿಲ್ ಯುದ್ಧದಲ್ಲಿ ನಾನು ಒಂದು AD ಟೈಗರ್ ಅಂತ ಹೇಳಿ ಕೆಲಸ ಮಾಡಿದ್ದೀನಿ. ಅಂದರೆ ಏರ್ ಡಿಫೆನ್ಸ್ ಆರ್ಟಿಲರಿ ನಾವು ಅಲ್ಲಿ ಡಿಪ್ಲಾಯ್ ಮಾಡಿದ್ದು ಕಂಪ್ಲೀಟ್ ಆಲ್ ಓವರ್ ಕಾರ್ಗಿಲ್ ಹೈಯೆಸ್ಟ್ ಪೋಸ್ಟ್ಗಳಲ್ಲಿ ನಮ್ಮದು ಒಂದೊಂದು ಪೋಸ್ಟ್ ಒಂದೊಂದು ಸೆಕ್ಷನ್ ಅಲ್ಲಿ ಡಿಪ್ಲಾಯ್ ಮಾಡಿದ್ದೀವಿ. ರೆಡ್ಯೂ ಗನ್ ಅಂತ ಹೇಳಿ ಇದ್ದು ಮತ್ತು ಮಿಸೈಲ್ ಎಲ್ಲ ಒಂದೊಂದು ಗನ್ನು ಒಂದೊಂದು ಮಿಸೈಲ್ ಸೆಕ್ಷನ್ ಎಲ್ಲ ಪೋಸ್ಟಲ್ಲಿ ಮಾಡಿದ್ದೀವಿ, ಡಿಪ್ಲಾಯ್ ಮಾಡಿದ್ದೀವಿ. ಮತ್ತು ಇದರಿಂದ ನಮ್ಮ AD ಗನ್ನಿಂದ ಲೈಟ್ ಗನ್ನಿಂದ ಈಸಿಯಾಗಿ ಅವ್ರ ಮೇಲೆ ನಾವು ಫೈರ್ ಮಾಡ್ತಿದ್ದೀವಿ. ಮತ್ತು ಮಿಸೈಲ್ದಿಂದ ನಾವು ಮೇಲಿಂದ ಹೋಗಿ ಅವರು ಎಲ್ಲಿದ್ದರೂ ನಮ್ಮ ಮಿಸೈಲ್ ಅವರಿಗೆ ಫಾಲೋ ಮಾಡ್ಕೊಂಡು ಹೋಗ್ತಿದ್ದಾರೆ. ಯಾಕಂದರೆ ಅಲ್ಲಿ ಏನಾದರೂ ಒಂದು ಮೊಂಬತ್ತಿ ಸಹಿತ ಆನ್ ಮಾಡಿ ಇಟ್ಟಿದ್ರೆ ಅವರು ನಮ್ಮ ಮಿಸೈಲ್ ಏನು ಮಾಡ್ತಾರೆ ಆ ಡೈರೆಕ್ಷನಲ್ಲಿ ಬಿಟ್ಟಿರೋ ಅದು ಸ್ಟ್ರೇಟಾಗಿ ಆ ಥರ ನಾವು ಹೊಡೆದು ಆ ಥರ ಅವರಿಗೆ ಡಿಸ್ಟ್ರಾಯ್ ಮಾಡಿ ಡಿವಿಷನ್ ತಾಲೂಕಾ ಅಧ್ಯಕ್ಷನಾಗಿದ್ದು ನಾನು ಕಾರ್ಗಿಲ್ ಯುದ್ಧದಲ್ಲಿ ಪ್ರೆಸಿಡೆಂಟ್ ರಜೌರಿ ಸೆಕ್ಟರ್ದಲ್ಲಿ ಕಾರ್ಗಿಲ್ ಯುದ್ಧದಲ್ಲಿ ಹೇಗಾಯಿತು ಒಪ್ಪಂದ ಆಗಿತ್ತು. ಪಾಕಿಸ್ತಾನದಲ್ಲಿ ಒಪ್ಪಂದ ಆಗಿತ್ತು. ಓನ್ ಟೈಮ್ದಲ್ಲಿ ಕೆಳಗಡೆ ಹೋಗ್ಬೇಕು, ಈ ಟೈಮ್ದಲ್ಲಿ ಮೇಲೆ ಹೋಗ್ಬೇಕು ಒಪ್ಪಂದ ಆಗಿತ್ತು. ಆದ್ದರಿಂದ ಪಾಕಿಸ್ತಾನದವರು ನರಿಬುದ್ಧಿ ತೋರಿಸಿ ನಮಗೆ ತಾವೆಲ್ಲ ಮೇಲೆ ಬದುಕೊಂಡೆಲ್ಲ ಜಮಾ ಮಾಡಿ ಯುದ್ಧ ಮಾಡಬೇಕಂತ ಐಡಿಯಾದಿಂದ ಅವರು ಮೇಲೆ ಬಂದಿತ್ತು. ಆದರೆ ಅವರು ಕೆಲಸ ಸಕ್ಸಸ್ ಆಗಲಿಲ್ಲ. ನಮ್ಮದು ಮೇಜರ್ ಕ್ಯಾಪ್ಟನ್ ವಿಜಯ್ ಅಂತ ಫ್ಯಾಕ್ಟ್ರಿನಾಗ ಹೋಗಿ ಅವಾಗ ನೋಡಿದಾಗ ಬಂಕರ್ದಲ್ಲಿ ಅವರೆಲ್ಲ ಆ್ಯಕ್ಟಿವಿಟಿ ನಡೆದಿತ್ತು. ಅದು ನೋಡಿ ನಮ್ಮ ಹಿಂದೂಸ್ತಾನ್ ಫೌಜಿ ಸೈನಿಕರು ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯಿತು. ಕಾರ್ಗಿಲ್ ಯುದ್ಧ ಸ್ಟಾರ್ಟ್ ಆಯಿತು. ಅವ್ರ ಹೈಟ್ನಲ್ಲಿದ್ದರು ನಾವು ಕೆಳಗಡಿದ್ದೆವು. ಆದರೂ ಕೂಡ ನಮ್ಮದೇ ಜಯ ಆಗಿತ್ತು. ಜೈ ಹಿಂದ್ ಸಭಾ ಇದು ಮಾಜಿ ಸೈನಿಕರು ಮತ್ತು ಈ ಸಿಂಧೂರ್ ಅನ್ನುವಂಥ ಕಾರ್ಯಕ್ರಮ ಆಗಿತ್ತಲ್ಲ, ಆ ಸಿಂಧೂರ ಆಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಸೈನಿಕರನ್ನು ಮತ್ತು ಹುತಾತ್ಮ ಆದಂಥ ಸೈನಿಕರ ಒಂದು ಪಾಲಕರಿಗೆ ಮತ್ತು ಹೆತ್ತವರಿಗೆ ಒಂದು ಸಾಂತ್ವನ ನೀಡುವಂಥ ಕಾರ್ಯಕ್ರಮ ಇದಾಗಿತ್ತು. ಜೊತೆಯಾಗಿ ಮಾಜಿ ಸೈನಿಕರನ್ನೆಲ್ಲ ಸೇರಿಸಿ ಮಾಜಿ ಸೈನಿಕರ ಜೊತೆ ನಾವು ಸದಾ ನಿಮ್ಮ ಜೊತೆ ಇದ್ದೀವಿ ಮತ್ತು ನಿಮ್ಮ ಕುಂದುಕೊರತೆಗಳನ್ನು ನಿವಾರಿಸುವಂಥ ಕಾರ್ಯಕ್ರಮ ಮತ್ತು ಆ ಕೆಲಸಗಳನ್ನು ನಾವು ಮಾಡ್ತೀವಿ ಅನ್ನೋವಂಥ ಆಶ್ವಾಸನೆ ಈ ಜೈ ಹಿಂದ್ ಸಭಾದಲ್ಲಿ ಹೇಳಲಾಯಿತು. ನಮಗೊಂದು ವಿಶ್ವಾಸ ಇದೆ, ಈ ಮಾಜಿ ಸೈನಿಕರಿಗೆ ಸಿದ್ದರಾಮಯ್ಯ ಸಾಹೇಬರು ಅಂದ್ಕೊಂಡಂಗೆ ಹೇಳಿದಂತೆ ನಡೀತಾರ ಅಂತ ನಾನು ಅಂದ್ಕೊಂಡಿದ್ದೀನಿ. ಜೊತೆಗೆ ಈ ಮಾಜಿ ಸೈನಿಕರಿಗೆ ಅನೇಕ ಕುಂದುಕೊರತೆಗಳಿದಾವೆ. ಕೆಲವೊಂದಿಷ್ಟು ಕುಂದುಕೊರತೆಗಳನ್ನು ಅವ್ರಿಗೆ ನಾವು ಕೊಟ್ಟಿದ್ದೀವಿ. ಆ ಕುಂದುಕೊರತೆಗಳನ್ನು ನಿವಾರಿಸುವಲ್ಲಿ ಮತ್ತು ಅವರು ಈವರೆಗೆ ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳನ್ನು ಜನಸಾಮಾನ್ಯರಿಗೆ ಮುಟ್ಟಿದ್ದಾವೆ. ಈಗ ಮಾಜಿ ಸೈನಿಕರಿಗೆ ಒಂದು ಹುರಿದುಂಬಿಸುವಂಥ ಮತ್ತು ಸಿಂಧೂರ್ ಕಾರ್ಯಕ್ರಮಕ್ಕೆ ಎಲ್ಲರೂ ಶ್ಲಾಘನೆ ಮಾಡ್ತಾ
ಮತ್ತು ಜೊತೆಗೆ ಈ ಸೈನಿಕರಿಗೆ ಹುರಿತುಂಬಿಸುವಂಥ ಕೆಲಸ ಆಗಿದೆ ಅಂತ ನಾನು ಅನ್ಕೋತೀನಿ. ಅನೇಕ ಮಾಜಿ ಸೈನಿಕರಿಗೆ ಅವರು 17 ವರ್ಷ 20 ವರ್ಷ 29 ವರ್ಷ ಸೇವೆ ಸಲ್ಲಿಸಿ ಬರುವವರೆಗೆ ಅವರಲ್ಲಿರ್ತಕ್ಕಂಥ ಈ ಸಂಬಂಧಿಕರಿದ್ದಾರಲ್ಲ, ಹಣವನ್ನು ಜೊತೆಗೆ ಭೂಮಿಯನ್ನು ಸಹಿತ ಕಿತ್ಕೊಂಡಿರ್ತಾರೆ. ಬಂದಾಗ ಬರಿಗೆಯಲ್ಲಿ ಸ್ವಲ್ಪ ದುಡ್ಡು ಕೊಟ್ಟಿರ್ತದೆ ಸರ್ಕಾರದವರು, ಆದರೆ ಭೂಮಿ ಇರಲ್ಲ, ಅವರಿಗೆ ನಿವೇಶನಗಳಿರಲ್ಲ. ಸರ್ಕಾರ ಈ ದಿಶೆಯಲ್ಲಿ ಪ್ರಯತ್ನ ಮಾಡಿದ್ದೇ ಆದಲ್ಲಿ ಮಾಜಿ ಸೈನಿಕರಿಗೆ ಅನುಕೂಲ ಆಗುತ್ತೆ ಅಂತ ನಾನು ಈ ಮೂಲಕ ತಮ್ಮಲ್ಲಿ ವಿನಂತಿಸ್ಕೊಳ್ತೇನೆ.